ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬಹಳ ದಿವಸದ ನಂತರ ಗುರುಗಳ ಅಪ್ಪಣೆಯಂತೆ ಅವರ ಸಂಕಲ್ಪದಂತೆ ಮತ್ತೆ ಭಗವದ್ಗೀತಾ ವ್ಯಾಖ್ಯಾನ ಮಹಾಪುರುಷರು ಎಲ್ಲ ಏನು ಹೇಳಿದ್ದಾರೆ ಅನ್ನೋದನ್ನ 7ನೇ ಅಧ್ಯಾಯಕ್ಕೆ ನಾವು ಹೋದ ಸಲ ಬಂದಿದ್ವಿ. ವಿ ಹ್ಯಾಡ್ ಸ್ಟಾಪ್ಡ್ ಎಟ್ ದಿ 12th ಶ್ಲೋಕ ಆಫ್ ದಿ 7th ಚಾಪ್ಟರ್, ಜ್ಞಾನ ವಿಜ್ಞಾನ ಯೋಗ. Just to recollect only the small part of the 12th shloka, I remember this shloka inner meaning idiyalla, a little paradoxical, little confusing, because there are two interpretations. I told you last time, months back. Same type of Upadesha Lord gives later in the 9th chapter also. What he gives in the 9th chapter, same Upadesha is here in the 12th shloka of the 7th chapter. After telling about his vibhutis, after saying that I am the causeless primordial cause for the entire creation, ಸಕಲ ಚರಾಚರ ಸೃಷ್ಟಿಗೆ ನಾನೇ ಮೂಲ ಕಾರಣ, ಅದನ್ನು ತಿಳ್ಕೊಳ್ಳಪ್ಪ ಅರ್ಜುನ ಅಂತ ಹೇಳಿದ ನಂತರ 3 ಗುಣಗಳ ಬಗ್ಗೆ ಭಗವಂತ ಮಾತಾಡ್ತಾ ಇದ್ದಾನೆ. ಸತ್ವ ರಜ ತಮ. ಆ 3 ಗುಣಗಳು ಸತ್ವ ರಜ ತಮ, ದ 3 ಗುಣಸ್ ಆರ್ ನಥಿಂಗ್ ಬಟ್ ಪಾರ್ಟ್ ಆಫ್ ದಿ ಕ್ರಿಯೇಷನ್ ಇಟ್ ಸೆಲ್ಫ್. ಹಿಸ್ ಲೋಯರ್ ಪೊಟೆನ್ಸಿ, ಭಗವಂತ ಹಿಂದೆ ಹೇಳಿದ ಪ್ರಕಾರ ಅದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕು. ಏನಂದ್ರೆ ಇದು ಭಗವಂತನ ಪರಾಪ್ರಕೃತಿ ಅಲ್ಲ, ಅಪರಾಪ್ರಕೃತಿಯ vibhuti manifestation. The lower nature of the creation, which is in the duality mode, ದ್ವೈತ ಭಾವದಲ್ಲಿ ವ್ಯಕ್ತವಾಗ್ತಾ ಇರೋ ಪ್ರಪಂಚ, ಇದಕ್ಕೆ ಕಾರಣ ಈ 3 ಗುಣಗಳ ಆಟ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸತ್ವ ತಮೋ ರಜಾ ಗುಣಗಳು ಎಲ್ಲರಲ್ಲೂ ಇರುತ್ತೆ. ಜನ್ಮ ಜನ್ಮದಿಂದ ಬಂದಿರತಕ್ಕಂಥ ಗುಣಗಳು, ದೇ ಆರ್ ಕ್ಯಾರಿಡ್ ಫ್ರಮ್ ಒನ್ ಬರ್ತ್ ಟು ಅನದರ್ ಬರ್ತ್ ಅಂಡ್ ಗೋಸ್ ಆನ್ ಟಿಲ್ ದ ಎಂಡ್ ಆಫ್ ದ ಕ್ರಿಯೇಷನ್. This was told last time. The mixture of these 3 gunas, that is what is called samskara, latent impressions, as observed in the individual from the birth till the death. Impressions, past impressions, samskaras, are controlled by these 3 gunas, sattva, raja, tama. Matta eveti tanvidhi, he ends the 12th shloka. Echaiva satvika bhava rajasastamashaye matta eveti tanvidhi natvaham teshu te mayi natvaham teshu te mayi. Eva iti tan matta vidhi, that is the injunction. Please remember, you think, you assume anta. Vidhi means ನೀನು ತಿಳ್ಕೊಳಪ್ಪ. ಏನ್ ತಿಳ್ಕೊಳ್ಬೇಕು? ನನ್ನಿಂದನೇ ಬಂದಿದೆ. ಮತ್ತ ಏವ, ಆಲ್ ದ 3 ಗುಣಾಸ್ ಹ್ಯಾವ್ ಕಮ್ ಫ್ರಮ್ ಮೀ. ನಾವು ದಿಸ್ ಸ್ಟೇಟ್ಮೆಂಟ್ ಅವರ್ ಗುರುದೇವ್ ಯೂಸ್ ಟು ಟೆಲ್ ಆಲ್ ದ ಟೈಮ್. ವೈ ಭಗವದ್ಗೀತಾ ಇಸ್ ಡಿಫಿಕಲ್ಟ್. ಈ 12th ಶ್ಲೋಕ ಸ್ಟೇಟ್ಮೆಂಟ್ ಇದೆಯಲ್ಲ, ಬಹಳ ಕನಿಕರದಿಂದ ದಯಾರ್ದ್ರನಾಗಿ ಕರುಣಾಳವಾಗಿ ಭಗವಂತ ಮಾನವರಿಗೆ ಏನ್ ಸೂಚನೆ ಕೊಡ್ತಾ ಇದ್ದಾನೆ ಅಂದ್ರೆ, ಇದು ಅರ್ಥ ಆಗದೇ ಇರೋ ವಿಷಯ. ರಮಣ ಮಹರ್ಷಿಗಳು ಈ ಮಾತನ್ನು ಹೇಳಿದ್ದಾರೆ, ನಮ್ಮ ಗುರುಗಳು ಹೇಳಿದ್ದಾರೆ, ಎಲ್ಲ ಮಹಾತ್ಮರು ಹೇಳಿದ್ದಾರೆ. ಜ್ಞಾನೋದಯ ಆಗೋ ತನಕ ಮಾಯೆ ಅಂದ್ರೆ ಏನು ಅಂತ ಅರ್ಥ ಆಗಲ್ಲ. ಮಾಯೆ ಯಾವ ರೀತಿ ಕೆಲಸ ಮಾಡುತ್ತೆ ಗೊತ್ತಾಗಲ್ಲ. ಮಾಯೆ ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನೆನೇ ಬರಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಆಲ್ ಮಹಾತ್ಮನ್ಸ್ ಹ್ಯಾವ್ ಸೆಡ್ ದ ಸೇಮ್ ಥಿಂಗ್. ಆ ಮಾಯೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಈ 3 ಗುಣಗಳ ರೂಪದಲ್ಲಿ ಅಂತ ಎಲ್ಲ ಮಹಾತ್ಮರು ಹೇಳಿದ್ದನ್ನು ನಮ್ಮ ಗುರುಗಳೇ ಹೇಳಿದ್ರು.
The whole Maya manifests in the form of the interplay between the three gunas in every entity. ಪ್ರತಿಯೊಬ್ಬ ಜೀವಾತ್ಮನಲ್ಲಿ ಆ ಮೂರು ಗುಣಗಳು ಆಟ ಆಡಿಸ್ತವೆ. ಅದು ಪ್ರಕೃತಿಯ ಸ್ವಭಾವ. ಇಟ್ ಇಸ್ ಅ ನೇಚರ್, ಇನ್ಬಾರ್ನ್ ನೇಚರ್. ಇದು ನನ್ನ ಅಪರ ಪ್ರಕೃತಿ. ನಿಜ ಅರ್ಥದಲ್ಲಿ ಈ ಗುಣಗಳು ನನ್ನಿಂದ ಬಂದಿದೆ ಅಂತ ನೀ ಅಸ್ಯೂಮ್ ಮಾಡ್ಕೊಳಪ್ಪ. ಯಾಕಂದ್ರೆ ನಿನಗೆ ಅರ್ಥ ಆಗಲ್ವೇ? ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಕನ್ಫ್ಯೂಷನ್. ಸೊ ನೀನ್ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಮಾನವನಿಗೆ ಒಂದು ದೊಡ್ಡ ಸಂದೇಶ ಕೊಡ್ತಾ ಇದ್ದಾನೆ ಭಗವಂತ. ಮತ್ತ ಏವ ತಾನ್ ವಿಧಿ. ಯು ಅಸ್ಯೂಮ್ ಸಿಂಪ್ಲಿ, ಡೋಂಟ್ ಕ್ವೆಶ್ಚನ್, ಡೋಂಟ್ ಪುಟ್ ಯುವರ್ ಲಾಜಿಕ್ ಹಿಯರ್. ಯು ಸಿಂಪ್ಲಿ ಥಿಂಕ್ ದಟ್ ದೇ ಹ್ಯಾವ್ ಕಮ್ ಫ್ರಮ್ ಮೀ. ಅಷ್ಟು ತಿಳ್ಕೊಂಡ್ರೆ ಸಾಕು, ಯಾಕಂದ್ರೆ ಕನ್ಫ್ಯೂಷನ್ ಆಗಲ್ಲ ಅಂತ ಹೇಳಿ ನೆಕ್ಸ್ಟ್ ಲೈನ್ ಹಿ ಕನ್ಫ್ಯೂಸಸ್. ನಿಜ ಅರ್ಥದಲ್ಲಿ ಅವುಗಳು ನನ್ನಲ್ಲಿಲ್ಲ, ನಾನು ಅವುಗಳಲ್ಲಿಲ್ಲ. ಇನ್ ದ ರಿಯಲ್ ಸೆನ್ಸ್ ದೀಸ್ ತ್ರೀ ಗುಣಾಸ್ ನೀದರ್ ಐ ಆಮ್ ಇನ್ ದೆಮ್ ನಾರ್ ದೇ ಆರ್ ಇನ್ ಮೀ. ದಿಸ್ ಇಸ್ ದಿ ಮೇನ್ ಇಂಟರ್ಪ್ರಿಟೇಷನ್. Some Vyakhyanakaras, as I said last time, they go by one interpretation. Natu aham teshu kama te mahi. ನಾನು ಅವುಗಳಲ್ಲಿಲ್ಲ, ಎಸ್, ಆದ್ರೆ ಅವು ನನ್ನಲ್ಲಿವೆ. ತೇ ಮಯಿ ಅಸ್ತಿ ಅಂತ ಅಧ್ಯಾರ. ಇದು ಅನದರ್ ಇಂಟರ್ಪ್ರಿಟೇಷನ್. Now, which interpretation is correct? That is not the question. This paradox remains as a paradox. ಈ ಸಂದೇಹ ಹಾಗೆ ಉಳಿಯುತ್ತೆ. ಮುಂದೆ 9ನೇ ಅಧ್ಯಾಯದಲ್ಲಿ ಇದಕ್ಕೆ ಒಂದು ವಿವರಣೆ ಬರುತ್ತೆ ಮುಂದೆ. ಲಾಸ್ಟ್ ಟೈಮ್ ಐ ರಿಮೆಂಬರ್ ಬೈ ಗುರುಸ್ ಗ್ರೇಸ್, there the explanation will be taken much in a much wider way ಅಂತ. ಇವಾಗ ಎರಡು ಇಂಟರ್ಪ್ರಿಟೇಷನ್ ಇದೆಯಲ್ಲ. ನಾನು ಅವುಗಳಲ್ಲಿಲ್ಲ, ಐ ಆಮ್ ನಾಟ್ ಇನ್ ದೋಸ್ ತ್ರೀ ಗುಣಸ್. ದೇ ಹ್ಯಾವ್ ಕಮ್ ಫ್ರಮ್ ಮೀ ಓನ್ಲಿ, ಬಟ್ ಐ ಆಮ್ ನಾಟ್ ಇನ್ ದೆಮ್. ನೀದರ್ ದೇ ಆರ್ ಇನ್ ಮೀ, ದೋ ದೇ ಹ್ಯಾವ್ ಬಿನ್, ದೇ ಅಪಿಯರ್ ಇನ್ ದ ಕ್ರಿಯೇಷನ್ ಬಿಕಾಸ್ ಆಫ್ ಮೀ ಓನ್ಲಿ. ನನ್ನಿಂದಲೇ ಬಂದಿದೆಯಪ್ಪ, ಅದು ನಾನು ಅವುಗಳಲ್ಲಿ ಇಲ್ಲ. ಯಾವುದ್ರಲ್ಲಿಲ್ಲ? ಈ ಗುಣಗಳಿಗೂ ನನಗೂ ಸಂಬಂಧ ಇಲ್ಲ ಅಂತ ಅಲ್ಟಿಮೇಟ್ ಅನಾಲಿಸಿಸ್ ಆಲ್ ಮಹಾತ್ಮನ್ಸ್ ಇನ್ಕ್ಲೂಡಿಂಗ್ ರಾಮಸುಖದಾಸ್ಜಿ ಅಂಡ್ ಅವರ್ ಗುರುದೇವ್ಸ್ ವ್ಯಾಖ್ಯಾನ ಇಫ್ ಯು ಟೇಕ್, and Somanatha Anandji Vyakhana if you take, ultimately Lord is hinting here that he is totally inert, he is pure absolute consciousness, which can be only defined basically as he is. Beyond that you cannot say. He is, that is all the definition, and he is a pure witness. He is no way concerned, no way he is influenced ಅಂತ ಅರ್ಥ. ಭಗವಂತನಿಗೂ ಸೃಷ್ಟಿ ಆಟಗಳಿಗೂ ಯಾವ ಸಂಬಂಧವೂ ಇಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ಆತ ಸಾಕ್ಷೀಭೂತನಾಗಿದ್ದಾನೆ. ಅಲ್ಲಿ ಯಾವ ಮಾನಸಿಕ ಸ್ಥಿತಿಗಳಿಲ್ಲ. ದೇರ್ ಇಸ್ ನೋ ಮೈಂಡ್, ದೇರ್ ಇಸ್ ನೋ ಇಂಟೆಲೆಕ್ಟ್ ಪ್ಲೇಯಿಂಗ್ ದೇರ್. He is beyond the mind, beyond the intellect. That is all we have to remember. We had stopped there. Now, he said about the three gunas. In a ಮುಂದಿನ ಶ್ಲೋಕ, 2 ಶ್ಲೋಕದಲ್ಲಿ ಮಾಯೆಯ ಪರಿಭಾಷೆ ಏನು ಅಂತ ಮತ್ತೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಭಗವಂತ ಬಹಳ ಯಾವ ಸಂದೇಹವೂ ಇಲ್ಲದೆ ನೇರವಾಗಿ ಮಾಯೆ ಅಂದ್ರೆ ಏನು, ಮಾಯೆಯ ಕೆಲಸ ಏನು, ಈ ಗುಣಗಳಿಗೂ ಮಾಯೆಗೂ ಏನು ಸಂಬಂಧ, ಹೇಗೆ ನಮ್ಮನ್ನು ಆಟ ಆಡಿಸುತ್ತೆ ಅನ್ನೋದನ್ನ ನೆಕ್ಸ್ಟ್ 2 ಶ್ಲೋಕಾಸ್. Now he explains. Now we are starting with that today. ತ್ರಿಭಿರ್ಗುಣಮಯೈ ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತ್ರಿಭಿಃ ಗುಣಮಯೈ ಭಾವೈಃ ಯೇಭಿಃ ಸರ್ವಮಿದಂ ಜಗತ್. Jagat word refers to not simply the world. Jagat word here, according to explanation by Vyakhyanakaras, Jagat means Jivatma.
Jagat means Jeevigalu. Jagat means individuals. Jagat means mainly human beings. Because they have the reasoning power among all animals. They have the intellectual power well developed. And they can question and get the answers in a logical way. Their mind works, intellect works compared to other animals. So Jagat andre illi ಎಲ್ಲ ವ್ಯಾಖ್ಯಾನಕಾರರು ಹೇಳೋದೇನು ಅಂದ್ರೆ ಜಗತ್ ಅಂದ್ರೆ ಜೀವಾತ್ಮನ ಸೂಚನೆ ಕೊಡ್ತಾ ಇದ್ದಾನೆ ಪರಮಾತ್ಮ. ಸರ್ವವಿಧಂ ಜಗತ್ ಅಂದ್ರೆ ಎಲ್ಲಾ ಜೀವಿಗಳು, ಮುಖ್ಯವಾಗಿ ಮಾನವ ಜೀವಿಗಳು. ಸರ್ವವಿಧಂ ಜಗತ್, ಎಲ್ಲಾ ಜೀವಿಗಳು, ಎಲ್ಲಾ ಮಾನವರು ವಿತೌಟ್ ಎಕ್ಸೆಪ್ಷನ್. All the human beings without exception, all the living organisms. Sarvamidam Jagat. Tribihi Gunamayai Bhavaihi Mohitam. ಈ ಮೂರು ವಿಧವಾದ ಗುಣಗಳ ಭಾವದಿಂದ ಸಂಪೂರ್ಣ ಜಗತ್ತು ಮೋಹಗೊಂಡಿದೆ. The whole world is deluded, mohitam. Whole world is influenced. The whole world is mohitam, completely under the sway of the three gunas. These three gunas completely have covered and exert control on the living organisms, especially human beings. Sarvamidam jagat mohitam. From these three gunas they are influenced. Mohitam here means they are totally covered anta. Without their knowledge. The point ಅದು. ಈಗ ಬದುಕಿನಿಂದ ಜನ್ಮದ ಕೊನೆಯಲ್ಲಿ ಮರಣ ಬಂದರೂ ಸಹ, ಜನ್ಮದ ಆರಭ್ಯ ಮರಣದವರೆಗೂ ಸಹ ನಾವು ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಹೆಚ್ಚಿನ ಮಟ್ಟಿಗೆ 99% ಜನಗಳಿಗೆ ಗೊತ್ತೇ ಇಲ್ಲ, ಗೊತ್ತಾಗೋದೂ ಇಲ್ಲ. ಭಗವಂತನ ಮಾಯೆ ಆಟ ಆಗಿದೆ. ದಿ ಮಾಯಾ ಇಸ್ ಸೋ ಪೊಟೆಂಟ್. Majority will never even think or never even allowed to think on the lines that I am controlled by Maya. ಅದು ಬರೋದೇ ಇಲ್ಲ ಮನಸ್ಸಿಗೆ. Except a chosen few people, all Mahatmas have said this point. Where there is Guru's grace, where there is a Mahatma, a Jivan Mukta, Parama Purusha, Siddha Purusha is blessed, only in such cases, by God's grace, because the Guru is none other than God himself. God is none other than Guru himself. ಆದ್ದರಿಂದ ಆ ಬ್ರಹ್ಮಜ್ಞಾನಿ ಗುರುವಿನ ಕೃಪೆಯಿಂದ ಅಥವಾ ಪರಮಾತ್ಮನ ಕೃಪೆಯಿಂದ ಮಾತ್ರ very few percentage will understand, at least they have a total understanding about the importance of Maya. Not that they will immediately cross over the Maya. ಮಾಯೆ ಆಟ ಏನು ಅಂತ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಲ್ಪನೆ ಬರ್ತದೆ ಗುರುಗಳ ಕೃಪೆಯಿಂದ ಹೊರತು ಉಳಿದವರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭಗವಂತ ಹೇಳ್ತಾ ಇದ್ದಾನೆ. ಸರ್ವಮಿದಂ ಜಗತ್ ಮೋಹಿತಂ. ದ ಹೋಲ್ ವರ್ಲ್ಡ್ ಈಸ್ ಡೆಲ್ಯೂಡೆಡ್ ಬೈ ದೀಸ್ ತ್ರೀ ಗುಣಸ್. ತ್ರಿಭಿಹಿ ಗುಣಮಯಿ ಭಾವೈಹಿ. ಮೂರು ವಿಧವಾದ ಗುಣಗಳ ಭಾವದಿಂದ ದ ಹೋಲ್ ವರ್ಲ್ಡ್, ದಿ ಎಂಟೈರ್ ವರ್ಲ್ಡ್ ಈಸ್ ಡೆಲ್ಯೂಡೆಡ್ ಬೈ ದೀಸ್ ತ್ರೀ ಗುಣಸ್. These three gunas are three bhavas. ಗುಣ ಮತ್ತು ಭಾವ ಎರಡೂ ಒಂದೇ ಅರ್ಥದಲ್ಲಿ ಬರತಕ್ಕಂಥ ಪದಗಳಿಲ್ಲ, ಒಂದೇ ಅರ್ಥ ಕೊಡ್ತಕ್ಕಂಥ ಪದಗಳು. ಈ ಮೂರು ಗುಣಗಳ ಭಾವ ಏನು ಅಂದ್ರೆ ಸತ್ವಭಾವ, ರಜೋಭಾವ, ತಮೋಭಾವ. ಇದು ಆಟ ಆಡಿಸ್ತಾ ಇದೆ. ಹೆನ್ಸ್ because of this, the reality is not known to all. Because of this, nabijanate mamebhya param avyayam. Param avyayam, param avyayam. Because they are deluded, ಅವರು ಆ ಮಾಯೆಯೊಳಗೆ ಬಿದ್ದಿರೋದ್ರಿಂದ, ಈ ಮೂರು ಗುಣಗಳ ಆಟದಲ್ಲಿ ಅವರು ಸಿಕ್ಕಾಕೊಂಡಿರೋದ್ರಿಂದ, ಇದು ಮಾಯೆ ಅಂತ ಗೊತ್ತಿಲ್ಲದೇನೆ ಇರೋದ್ರಿಂದ ಮಾಂ ನಾಭಿಜಾನಾತಿ, ನನ್ನನ್ನು ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಪ್ಪ ಅರ್ಜುನ. ನಾನು ಅಂದ್ರೆ ಏನು ಅಂತ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ದೇ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ದಿ ಸುಪ್ರೀಂ imperishable, permanent, eternal state, absolute state that I am. That absolute state I am.
that cannot be understood by majority, as I said earlier, except a few who are chosen, who are graced by the Guru, or who have that grace from the Lord himself. Both are same. ಈ ಮಾಯೆ ಆಟ ಯಾಕೆ ಅರ್ಥ ಆಗಲ್ಲ ಅಂತಂದ್ರೆ ಹಾಗಿದೆ. ಇದನ್ನು ಎಷ್ಟೋ ಸಲ ಸಂದರ್ಭದಲ್ಲಿ ಹೇಳಿದ್ದುಂಟು. ವಿ ಹ್ಯಾವ್ ಎಕ್ಸ್ಪ್ಲೈನ್ ದಿಸ್ ಇನ್ ಸೋ ಮೆನಿ ಕೇಸಸ್. ದಿ ಮೂರು ಗುಣಗಳ ಆಟ, ದ ಒನ್ ವೇದಾಂತ ಯೂಸಸ್ ಎ ವರ್ಡ್ ಹಿಯರ್ ಆಲ್ ದ ಟೈಮ್. ಭಗವಂತ ತ್ರಿಗುಣಾತೀತ, ಪರಮಜ್ಞಾನಿ ತ್ರಿಗುಣಾತೀತ. He is beyond the three gunas. Lord is beyond the three gunas. A Paramajnani is beyond the three gunas. The Shabda Trigunaatita, Trigunaಗಳಿಗೆ ಅತೀತ. He is above these three gunas. Who? A Jnani or a Paramahamsa or a Siddha Purusha, Mahapurusha, like our Gurudev and Lord himself, ಭಗವಂತನೇ. ತ್ರಿಗುಣಾತೀತ ಅನ್ನೋ ಶಬ್ದ ನಾವು ಎಲ್ಲ ಕಡೆ ಕೇಳಿದ್ದೇವೆ. ವಿ ಹ್ಯಾವ್ ಹರ್ಡ್ ಇನ್ ವೇದಾಂತ, ಬಟ್ ಇಟ್ ಇಸ್ ನಾಟ್ ಸೋ ಈಸಿ ಟು ಕ್ಯಾಚ್, ಬಿಕಾಸ್ Ramakrishna Paramahamsa gives one example here, one small story type example, which Somanathananda ji has explained in the Vyakhyan. And Paramahamsa was very fond of this. Tamoguna, the lowest. Next, Rajoguna, Salpa. It prompts you in activity. Tamoguna, mainly Ajnana, mainly Alasya, Somaritana, sleep, and all bad qualities, all sadistic qualities, too much. Rajoguna is more towards ego building. Ego is so powerful. Everything I want to achieve this, I want to do that, I want this, I want that. People should recognize me, so the person wants always a celebrity status. For that he'll be always doing so many things. Rajogunada ಕಾರ್ಯ ಯಾವಾಗಲೂ ಕಾರ್ಯಪ್ರವರ್ತನಾಗಿರ್ತಕ್ಕಂಥದ್ದು. ಯಾವ ದೃಷ್ಟಿಯಿಂದ ಅಂದ್ರೆ ತನ್ನ ಅಭ್ಯುದಯಕ್ಕೆ, ಶರೀರ ಭಾವ ಇದೆಯಲ್ಲ ನಾನು ಅಂತ, ಅದು ರಜೋಗುಣದ ಕೆಲಸ ಹೆಚ್ಚಿನ ಮಟ್ಟಿಗೆ. ಏನು ಮಾಡಿದೆ ಸೋಮಾರಿಯಾಗಿ ಕೂತ್ಕೊಳ್ಳೋದಾಗ್ಲಿ, ಕೆಟ್ಟ ಭಾವನೆಯಲ್ಲಿ ಮಲಗಿರೋದಾಗ್ಲಿ, ಅಜ್ಞಾನದಲ್ಲೇ ಮುಳುಗಿರೋನು ತಮೋಗುಣಿ. ಸತ್ವಗುಣಿ ಬಗ್ಗೆ ನಾವೇನು ವೇದಾಂತ ಹೇಳುತ್ತೆ ಅಂದ್ರೆ ಎಲ್ಲ ಗುಣಗಳಿಗಿಂತ ಅದು ಬಹಳ ಶ್ರೇಷ್ಠಪ್ಪ. ನೀವು ಸತ್ವಗುಣ ಬೆಳೆಸ್ಕೊಳ್ಬೇಕು, ನೀವು ಸಾತ್ವಿಕರಾಗಿರಬೇಕು. ಯು ಶುಡ್ ಬಿ ಮೋರ್ ಸಾತ್ವಿಕ್, ಯು ಶುಡ್ ನಾಟ್ ಬಿ ಮೋರ್ ರಾಜಸಿಕ್, ಯು ಶುಡ್ ನಾಟ್ ಬಿ ಮೋರ್ ತಾಮಸಿಕ್, ಯು ಶುಡ್ ಬಿ ಸಾತ್ವಿಕ್. ಆಲ್ ಮಹಾತ್ಮನ್ಸ್ ಆಲ್ಸೋ ವೋಚ್ ಫಾರ್ ದಟ್. ಅವರ್ injunctions in Vedanta is also towards them. It is better you be sattvic. Sattvic ಅಂದ್ರೆ ಒಳ್ಳೆ ಗುಣಗಳು, virtuous deeds. Anybody following virtuous deeds, following injunctions of ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ, ನಮ್ಮ ಧರ್ಮದಲ್ಲಿ ಹೇಳಿರೋ ಹಾಗೆ ಧರ್ಮಯುಕ್ತವಾದ ಕಾರ್ಯಗಳನ್ನು ಮಾಡೋರು ಒಳ್ಳೆಯವನು. ಅದೆಲ್ಲ ಒಳ್ಳೆಯ ಗುಣಗಳು. ಮತ್ತೊಬ್ಬರಿಗೆ ಸಹಾಯ ಮಾಡೋದಾಗ್ಲಿ, ಸುಳ್ಳು ಹೇಳದೇ ಇರೋದಾಗ್ಲಿ, ಸತ್ಯವನ್ನೇ ನುಡಿಯೋದಾಗ್ಲಿ, ಧರ್ಮಪಾಲನೆಯಿಂದ ಜೀವನ ಮಾಡೋದಾಗ್ಲಿ, ನ್ಯಾಯಬದ್ಧವಾಗಿ ಸಂಪಾದನೆ ಮಾಡೋದಾಗ್ಲಿ, ಒಬ್ಬರಿಗೆ ಮೋಸ ಮಾಡದೇ ಇರೋದು, ಒಬ್ಬರಿಗೆ ವಂಚನೆ ಮಾಡದೇ ಇರೋದು, ಇವೆಲ್ಲ ಸತ್ವಗುಣದಲ್ಲಿ ಬರುವಂಥದ್ದು. ಮತ್ತೊಬ್ಬರಿಗೆ ಆದಷ್ಟು ಸಹಾಯ ಮಾಡೋದು, ಹೆಲ್ಪ್ ಅದರ್ಸ್, ಹೆಲ್ಪಿಂಗ್ ಅದರ್ಸ್, ಆಲ್ ದೀಸ್ ಕಮ್ ಅಂಡರ್ ಸತ್ವಗುಣ. But all Mahatmas, including Bhagavan Ramana Maharshi and including our Gurudev, including Paramahamsa, now they say one thing. It is okay. In the worldly life, in the worldly level, you should be more sattvic. That is okay. Compared to people who are murderers, killers, with all sadistic feeling, always thinking ill of others. You are much better if you are a sattvic person. That is okay. Everybody agrees for that. But coming to paramarthic level, ವ್ಯವಹಾರದಲ್ಲಿ ಇದು ಬಹಳ ಉತ್ತಮವಾದ ಸಂದೇಶ. ನಾವು ಸತ್ವಗುಣವನ್ನು ಬೆಳೆಸ್ಕೊಳ್ಬೇಕು, ಸಾತ್ವಿಕರಾಗಿರಬೇಕು, ಎಲ್ಲವೂ ಸರಿ, ಹಾಗಿರಲೇಬೇಕು ನಮ್ಮ ಜೀವನ, ಅನುಮಾನವೇ ಇಲ್ಲ. ಪರಮಾರ್ಥದಲ್ಲಿ ಏನು ಬರುತ್ತೆ, ವೇದಾಂತ ಏನು ಹೇಳುತ್ತೆ ಅಂದ್ರೆ, ಸತ್ವಗುಣದಲ್ಲೇ ಉಳಿದು ಬಿಟ್ರೆ ನಿಮಗೆ ಮೋಕ್ಷ ಪ್ರಾಪ್ತಿ ಆಗಲ್ಲ. ನಿಮಗೆ ಜ್ಞಾನ ಬೇಕು ಅಂದ್ರೆ, ನಿಮ್ಮ ಅರಿವು ಆಗಬೇಕು ಅಂದ್ರೆ, ನೀವು ಯಾರು ಅಂತ ಅರ್ಥ ಆಗಬೇಕಾದ್ರೆ, ಇನ್ ಸಿಂಪಲ್ ವರ್ಡ್ಸ್,
ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅಥವಾ ಆತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂತಿದ್ರೆ ಮೋಕ್ಷವನ್ನೇ ಸಂಪಾದಿಸಬೇಕು ಅನ್ನೋ ಹಠ ಇದ್ರೆ ಅದು ನಮ್ಮ ಜೀವನದ ಉದ್ದೇಶ, ನಮ್ಮ ಉದ್ದೇಶವೇ ಅದು, ಹುಟ್ಟಿರೋ ಕಾರಣವೇ ಅದು ಅಂತ ಗೊತ್ತಿದ್ರೆ ಅದಕ್ಕೆ ಈ ಸತ್ವಗುಣವು ಒಂದು ಬಂಧನ. ಈವನ್ ದಿ ಸಾತ್ವಿಕ್ ನೇಚರ್ ಆಲ್ಸೋ ಬಿಕಮ್ಸ್ ಎ ಬಾಂಡೇಜ್. Some small paradox here again. How? If I remain good, if I always help others, if I react to other people's problems, if I comfort them when they are in distress, how is that it is going to be a bondage for me regarding realization? This question comes in. ಅದಕ್ಕೆ ಪರಮಹಂಸರು ಒಂದು ಕಥೆ ಹೇಳ್ತಾರೆ. ಸತ್ವಗುಣ ಒಳ್ಳೇದು ಹೌದು, ಆದ್ರೆ ಅದು ನಿಮಗೆ ಯಾಕೆ ಬಂಧನ ಆಗತ್ತೆ ಅಂದ್ರೆ ನೀವು ಅದರಲ್ಲಿ ನಾನು ಒಳ್ಳೆಯವನಾಗಬೇಕು ಅನ್ನೋ ಒಂದು ಭಾವದಲ್ಲೇ ಮುಳುಗ್ಬಿಟ್ಟು ಎಲ್ಲಾ ಸಮಯದಲ್ಲೂ ಇದು ನಾನು ಮಾಡ್ತಾ ಇದ್ದೇನೆ, ಮತ್ತೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದೇನೆ, ಐ ಆಮ್ ಹೆಲ್ಪಿಂಗ್ ಅದರ್ಸ್, ಐ ಆಮ್ ಆಫ್ ಸಮ್ ಯೂಸ್ ಟು ಅದರ್ಸ್, ಬಿಕಾಸ್ ಆಫ್ ಮೀ ಸಂಬಡಿ ಈಸ್ ಹ್ಯಾಪಿ, ಐ ಹ್ಯಾವ್ ಗಿವನ್ ಮನಿ ಡ್ಯೂರಿಂಗ್ ದ ಡಿಸ್ಟ್ರೆಸ್, I have comforted somebody when they are in sorrowful mood. So, every time that feeling of I, Deha Bhava, Jasti Akta, your ego is pampered, Paramahamsa says. ನಮ್ಮಲ್ಲಿ ಗೊತ್ತಿಲ್ಲದೆ ಏನಾಗುತ್ತೆ ಅಂದ್ರೆ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ನನಗೆ ಒಳ್ಳೆ ಹೆಸರು ಬರಬೇಕು ಅಂತ ಮೂಲ ಆಸೆ ಇರುತ್ತೆ. ಜನಗಳು ನನ್ನನ್ನು ಒಳ್ಳೆಯವನು ಅಂತ ಹೊಗಳಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ಏನು ಯಾರ್ಯಾರ ಮೇಲೋ ದಯೆ ತೋರಿಸೋದು, ಯಾರ್ಯಾರ ಮೇಲೋ ಅನುಕಂಪ ಬರುತ್ತೆ. ಸೊ ಯು ಬಿಕಮ್ ಸೋ ಕಂಪ್ಯಾಷನೇಟ್, ಯು ಬಿಕಮ್ ಸೋ ಮರ್ಸಿಫುಲ್, ಅಪಾತ್ರದಾನ. Even whether they deserve or not, you are totally unconcerned, you are so compassionate. Why? The ego wants good name and fame in the society. That is why you are helping others. With the Sharira Bhava, if you help others, then you are bound by that Sattva-guna. ಅದನ್ನೇ ನಮ್ಮ ಗುರುಗಳು ಹೇಳ್ತಾ ಇದ್ರು, ಪರಮಹಂಸರು ಹೇಳ್ತಾ ಇದ್ರು. ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತೇನೆ ಅನ್ನೋದು ತಪ್ಪು. Our Gurudev used to tell me while translating Scientist Search for Truth into Kannada, how his Gurudev used to tell him. Our Parama Guru ವಿದ್ಯಾನಂದ ಸರಸ್ವತಿ ಮಹಾರಾಜ್ ಯಾವ ರೀತಿ ಉಪದೇಶ ಕೊಟ್ಟರು ನಮ್ಮ ಗುರುಗಳಿಗೆ ಅನ್ನೋದನ್ನು ನಮ್ಮ ಗುರುಗಳು ನನ್ನ ಎದುರಿಗೆ ಹೇಳ್ತಾ ಇದ್ರು. ಅವರ್ ಗುರುದೇವ್ ಹ್ಯಾಸ್ ಟೋಲ್ಡ್ ಮೀ ಇನ್ ವೆರಿ ಕ್ಲಿಯರ್ ಕಟ್ ಟರ್ಮ್ಸ್ ಅವರ್ ಪರಮ ಗುರುಸ್ ಆಶೀರ್ವಾದ ಉಪದೇಶ. ಅವರ್ ಪರಮ ಗುರು ಸೆಡ್ ಟು ಅವರ್ ಗುರುದೇವ್, ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್ ದಟ್ ಯು ಆರ್ ಹೆಲ್ಪಿಂಗ್ ದ ವರ್ಲ್ಡ್, ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್ ದಟ್ ಯು ಆರ್ ಹೆಲ್ಪಿಂಗ್ ದ ಸೊಸೈಟಿ. If you think you are helping, then that Sattva-guna itself becomes your bondage. Your ego is pampered. ಅಲ್ಲಿ ಅಹಂಕಾರ ಉತ್ಪತ್ತಿ ಆಗತ್ತೆ. ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ they deserve to be helped. They are at a lower level. I am helping them ಅಂದ್ರೆ I am at a higher level. Comparison. Please follow what our Paramaguru said. If you think that I am helping somebody, then you are not helping. It is not Sattva-guna. It is a bondage for you. So, that feeling itself that I am helping becomes a bondage. ಅವಾಗ ಏನ್ ಮಾಡಬೇಕು? ಹಾಗಾದ್ರೆ ನಾವು ಯಾರಿಗೂ ಹೆಲ್ಪ್ ಮಾಡೋದು ಬೇಡವಾ? ಅದಲ್ಲ. ವಾಟ್ ಅವರ್ ಪರಮ ಗುರು ಸೆಡ್, ಯು ಮಸ್ಟ್ ಹೆಲ್ಪ್ ಅನ್ನೋ ಬದಲು ಯು ಸೇ ದಟ್ ಯು ಆರ್ ಸರ್ವಿಂಗ್ ಸಂಬಡಿ. ನಮ್ಮ ಗುರುಗಳು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಸಹಾಯ ಅನ್ನೋ ಶಬ್ದ ನಮ್ಮ ಮನಸ್ಸಲ್ಲಿ ಬರಲೇಬಾರದು ಕಣಪ್ಪ. ನಾನು ಇನ್ನೊಬ್ಬರು ಸಹಾಯ ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ಅನ್ಕೊಳ್ಬಾರ್ದು. ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದೇನೆ ಅಂತ ಯಾವತ್ತೂ ಅನ್ಕೊಳ್ಬಾರ್ದು. ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನಲ್ಲ, ಇನ್ನೊಬ್ಬರ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನಲ್ಲ, ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊ. ಇದು ಭಗವತ್ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಬೇಕೆ ಹೊರತು ಸಹಾಯ ಅಂತ ಹೇಳಲೇಬಾರದು. Our Gurudev was very clear to me. Don't ever use the word that I am helping. That Sattva-guna becomes a bondage for you. You say that God has given an opportunity.
to serve. So, by God's sankalpa, I am able to serve somebody. There it ends the matter. Don't feel elated, our Gurudev said. ನಾನು ಇನ್ನೊಬ್ಬರು ಸಹಾಯ ಮಾಡಿದೆ ಅಂತ ಖುಷಿಯಿಂದ ಕುಣಿಯೋದಲ್ಲ, ಅದು ದಟ್ ಬಿಕಮ್ಸ್ ಅ ಬಾಂಡೇಜ್ ಅಗೇನ್. ನಮಗೆ ಚಟ ಇದೆಯಲ್ಲ, ಒಂದು ಸಣ್ಣ ಪುಟ್ಟ ವಿಷಯ ನಮ್ಮ ಜೀವನದಲ್ಲಿ, ನಮ್ಮ ಚಟ ಏನು ಅಂದ್ರೆ ಮನುಷ್ಯನ ಸ್ವಭಾವ, ಎಲ್ಲರಿಗೂ ನಮ್ಮ ರಿಲೇಷನ್ ಸರ್ಕಲ್, ಫ್ರೆಂಡ್ ಸರ್ಕಲ್, ವಿ ಗೋ ಆನ್ ಆಲ್ವೇಸ್ ಟ್ರಂಪೆಟಿಂಗ್ ದಟ್, ಸಿ ಲಾಸ್ಟ್ ಇಯರ್, ಸಿ 2 years back, see 5 years back, I helped that person. Because of me he has come up. He was in a very bad condition. I was there to help him. See, it is our nature. We go on pampering our ego. So our Gurudev said, don't use the word help. That is a bondage, Sattva-guna. You must go beyond that. Don't even think that you have helped. Don't even say that you have helped. Always think. ಬಾಯಿನಲ್ಲಿ ಹೇಳೋದಲ್ಲ, ಮನಸ್ಸು ಇಟ್ಕೊಳ್ಬೇಕು. ಏನು ಭಗವಂತ ಅವಕಾಶ ಕೊಟ್ಟಿದ್ದಾನೆ, ನನ್ನ ಕೈಲಾದ ಸೇವೆ ಮಾಡಿದ್ದೇನೆ. ತಂದೆ ತಾಯಿಗಳ ಸೇವೆನೂ ಅದೇ ರೀತಿ ಮಾಡಬೇಕು. ಅವ್ರ ಗುರುದೇವ್ ಭಗವಂತ ಅವಕಾಶ ಕೊಟ್ಟಿದ್ದಾನೆ, ದೊಡ್ಡವರು ಸೇವೆ ಮಾಡ್ತಾ ಇದ್ದೇನೆ. ಅವರು ಸೇವೆ ಮಾಡಿದ್ರೆ ನನಗೆ ಪುಣ್ಯ ಬರುತ್ತೆ ಅಂತ ಅನ್ಕೊಳ್ಬಾರ್ದು. ಸೇವೆ ಮಾಡೋದು ನನ್ನ ಧರ್ಮ. ಐ ಆಮ್ ದಿ ಸರ್ವಿಸ್, ಗಾಡ್ಸ್ ವಿಲ್, ಗಾಡ್ಸ್ ಸಂಕಲ್ಪ, ದಟ್ ಐ ಆಮ್ ಏಬಲ್ ಟು ಡೂ. See, this is going beyond Sattva-guna. ಸೊ ಈ 3 ಗುಣಗಳು ಜಗತ್ತನ್ನು ಆಟ ಆಡಿಸ್ತಾ ಇದೆ. ತ್ರಿವಿರ್ಗುಣಮಯೈರ್ಭಾವೈ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಈ 3 ಗುಣಗಳ ಆಟ ತಿಳಿದೇ ಇರೋದ್ರಿಂದ ಜನಗಳು ಮೋಹಿತರಾಗಿದ್ದಾರೆ. ಪೀಪಲ್ ಆರ್ ಡೆಲ್ಯೂಡೆಡ್, ಪೀಪಲ್ ಆರ್ ಅಂಡರ್ ಮಾಸ್ಕ್, ಟೋಟಲಿ ಕವರ್ಡ್. Then next shloka he says very clearly what is this Maya and what is its function. And he says, if at all human beings think that by their effort, by their sadhana, effort andre illi both their physical, conscious, logical, mental strength, intellectual strength, and also by spiritual sadhana, both. By spiritual sadhana, by thinking that I can overcome Maya, or by my intellectual might, I can overcome this Maya. ಎರಡೂ ಪ್ರಕಾರದಲ್ಲಿ ನಾನು ಯೋಚನೆ ಮಾಡಿದರೆ ನನ್ನ ಬುದ್ಧಿಬಲದಿಂದ, ನನ್ನ ಬುದ್ಧಿಶಕ್ತಿಯಿಂದ, ಛಲದಿಂದ ಎಲ್ಲವನ್ನೂ ಗೆದ್ಕೊಂಡು ಹಾಗೆ ಮಾಯನ್ನು ನಾನು ಗೆಲ್ಲಬಲ್ಲೆ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡು ಹೊರಟ್ರೆ, ವಿತ್ ಟೂ ಮಚ್ ದಟ್ ಕಾನ್ಷಿಯಸ್ ಪವರ್ ಇನ್ ಯುವರ್ ಮೈಂಡ್, ಯು ಕಾಲ್ ದಟ್ ಆಸ್ ದಟ್ ಆಟಿಟ್ಯೂಡ್ ಇನ್ ದ ಮೈಂಡ್ ದಟ್ ಐ ಆಮ್ ಗೋಯಿಂಗ್ ಟು ಸಮಹೌ ವಿನ್ ಓವರ್ ಮಾಯ. ಆರ್ ನಾನು ಅನವರತ ಸಾಧನೆ, ತಪಸ್ಸು, ಜಪ, ಧ್ಯಾನ ಮಾಡ್ತಾ ಮಾಡ್ತಾ ಮಾಯೆಯನ್ನು ಗೆದ್ದು ಬಿಡ್ತೀನಿ ಅಂತ ಹೊರಟ್ರಿ. ಎರಡೂ ರೀತಿಯಲ್ಲಿ ಸಾಧ್ಯ ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾನೆ ಭಗವಂತ. ನೀನು ಏನೇ ಪ್ರಯತ್ನ ಪಟ್ಟರು ಮಾಯೆಯನ್ನು ಗೆಲ್ಲಿಕ್ಕಾಗಲ್ಲ. ಈ 3 ಗುಣಗಳು ಏನಿದೆಯಲ್ಲ, ನನ್ನಿಂದ ಬಂದಿರತಕ್ಕಂಥ ಗುಣಗಳು ಅಂತ ನೀನು ತಿಳ್ಕೊ ಅಂತ ನಾ ಹೇಳಿದ್ನಲ್ಲ, ಈ 3 ಗುಣಗಳ ಒಟ್ಟು ಸ್ವರೂಪ ಅಂದ್ರೆ ಮಾಯೆ. ಮಾಯಾ ಮೀನ್ಸ್ ನಥಿಂಗ್ ಬಟ್ ದ ಇಂಟರ್ಪ್ಲೇ ಆಫ್ ದ 3 ಗುಣಸ್. ಮಾಯಾ ಮೀನ್ಸ್ ಇನ್ ಸಿಂಪಲ್, ಲಾರ್ಡ್ ಸೇಸ್ ನೆಕ್ಸ್ಟ್ ಶ್ಲೋಕ, nothing but a combination of three gunas and their interplay and their influence on the life from birth to death. ಒಬ್ಬ ಜೀವಿಯ ಜೀವನದ ಪರ್ಯಂತ ಯಾವ ರೀತಿ ತಮ್ಮ ಪ್ರಭಾವವನ್ನು ಈ 3 ಗುಣಗಳು ಬೀರ್ತಾ ಇದೆ ಅಂದ್ರೆ ಮಾಯೆ ಮೂಲಕ. ಅದನ್ನೇ ಮಾಯೆ ಅಂತ ಹೇಳ್ತೀನಪ್ಪ. ಅದು 3 ಗುಣಗಳು ನನ್ನಿಂದ ಬಂದಿದೆ ಅಂತಂದ್ರೆ ಈ ಮಾಯೆಯು ನನ್ನಿಂದನೇ ಬಂದಿದೆ ಅಂತ ಅಂಡರ್ಸ್ಟುಡ್ ತಿಳ್ಕೊಳ್ಬೇಕಪ್ಪ ನೀನು ಅರ್ಜುನ. The word Maya refers to these 3 gunas, and you cannot win over by whatever method. Adu Daivi Heshya Gunamayi Mama Maya Duratyaya. Mama Maya Duratyaya. First line is very, very clear. It is humanly impossible. Mama Maya Duratyaya. Humanly impossible to overcome, to control.
to destroy this Maya. Because this Maya is nothing but because. Yakandre, he means because. Yeshya Daivi Gunamayi. This. Because it is Daivi Gunamayi. It is, yes, come from me only. I am responsible. So it is Daivi Maya and Gunamayi Maya. It is Daivi and Gunamayi means it has come from me only and made up of 3 gunas. Sattva, Raja, Tama. ನನ್ನಿಂದಲೇ ಬಂದಿರತಕ್ಕಂತಹ ಈ 3 ಗುಣಗಳ ಸಂಯುಕ್ತ ರೂಪವೇ ಮಾಯೆಯಪ್ಪ. ಇದು ದೈವಿ ಮಾಯೆ. ಇದನ್ನ ವೇದಾಂತದಲ್ಲಿ ಬೇರೆ ಬೇರೆ ಹೆಸರಿನಲ್ಲೂ ಹೇಳಿದ್ದಾರೆ. ಸೇಮ್ ಮಾಯಾ is also spelled in Bhagavatam also later. It is also called Vishnu Maya or Yoga Maya. All the words refers to the same entity, Maya, invisible force, which we cannot see, which we cannot feel, which you cannot touch, which you cannot observe. ಮಾಯೆಯಿಂದ ನಮಗೆ ಅರ್ಥ ಆಗ್ತಾ ಇಲ್ವಲ್ಲ, ಇದು ನನ್ನಿಂದ ಬಂದಿದೆಯಪ್ಪ, ಇದನ್ನು ದಾಟೋದು ಕಷ್ಟ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. It is extremely difficult to cross over this illusion called Maya because it is made up of my own 3 gunas coming from me. My means coming from me. So if the first line is so clear, then the confusion should not set. ನಮಗೇನು ಅನ್ಸುತ್ತೆ ಅಂದ್ರೆ ಭಗವಂತ ಹೇಳ್ತಾ ಇದ್ದಾನಲ್ಲ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಯು ಕೆನಾಟ್ ಕ್ರಾಸ್ ಓವರ್ ಮೈ ಮಾಯಾ. ಹಾಗಾದ್ರೆ ನಮಗೆ ಜೀವನ ಪರ್ಯಂತ ಸಾಧ್ಯವೇ ಇಲ್ವಾ? ಭಗವಂತನ ತಲುಪಲಿಕ್ಕೆ ಆಗೋದೇ ಇಲ್ವಾ? ಹಾಗಾದ್ರೆ ಭಗವಂತ ನೀನೇ ಹೇಳ್ತಾ ಇದ್ದೀಯಲ್ಲಪ್ಪ, ನನ್ನ ಮಾಯೆಯನ್ನು ದಾಟ್ಲಿಕ್ಕೆ ನಿಂಗೆ ಸಾಧ್ಯ ಇಲ್ಲ ಮಗು ಅಂತ ಹೇಳ್ತಾ ಇದ್ದೀಯಲ್ಲ ಭಗವಂತ, ನಾನು ದಾಟೋದು ಹೇಗೆ? ಹಾಗಾದ್ರೆ ನೀನು ಹೇಳಿದ ಮೇಲೆ ನಾವು ಹೀಗೆ ಓದ್ಬಿಡ್ತೀವಲ್ಲ ಅಜ್ಞಾನಿಗಳಾಗಿ, ನಮಗೆ ಜ್ಞಾನೋದಯ ಬರೋಕ್ ಸಾಧ್ಯವೇ ಇಲ್ವಲ್ಲ, ಮೋಕ್ಷ ಪ್ರಾಪ್ತಿಯ ಆಸೆಯೇ ಬಿಟ್ಬಿಡ್ಬೇಕಾ ನಾವು ಹಾಗಾದ್ರೆ ಅನ್ನೋ ಪ್ರಶ್ನೆ ಬರುತ್ತೆ ಅನ್ಕೊಂಡು ನೆಕ್ಸ್ಟ್ ಲೈನ್ ಇಟ್ ಸೆಲ್ಫ್, ಕನ್ಸಿಡರಿಂಗ್ ದಿಸ್ ಫೀಲಿಂಗ್ ಇನ್ ದ ಮೈಂಡ್, doubt in the mind, the very next line he makes it very clear. Mameva ye prapadyante mayam etam taranti te. Etam mayam taranti te. But look Arjuna, there is a way. Te means only such people. Te andre ಕೆಲವರು ಮಾತ್ರ. ಏತಾಂ ಮಾಯಾಂ ಮಮ ಮಾಯಾ ದುರತ್ಯಯ ಅಂತ ಹೇಳಿದ ಮೇಲೆ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಏತಾಂ ಮಾಯಾಂ ತರಂತಿ. ತರಂತಿ ಮೀನ್ಸ್ ಕ್ರಾಸ್ ಓವರ್, ದೇ ವಿನ್ ಓವರ್, ದೇ ಗೋ ಬಿಯಾಂಡ್. ಯಾರು? ಕೆಲವರು. ಎಂತಹ ಕೆಲವರು? ವೆರಿ ಫ್ಯೂ ವಿಲ್ ಕ್ರಾಸ್ ಓವರ್ ಅರ್ಜುನ, ಡೋಂಟ್ ವರಿ. ಹೂ ಆರ್ ದೋಸ್ ಫ್ಯೂ? ಮಾಮೇವ ಯೇ ಪ್ರಪದ್ಯಂತೆ. ಯಾರು ನನ್ನಲ್ಲಿಯೇ ನಂಬಿಕೆ ಇಟ್ಟು ನನ್ನಲ್ಲಿಯೇ ಶರಣಾಗತರಾಗಿ ನನ್ನನ್ನೇ ಅನನ್ಯವಾಗಿ ನಂಬಿದ್ದಾರೋ, ನನ್ನಲ್ಲಿ ಭಕ್ತಿಯನ್ನು ಇಟ್ಟಿದ್ದಾರೋ, ಶರಣಾಗತಿಯನ್ನು ಹೊಂದಿದ್ದಾರೋ, ಮಾಮೇವ ಯೇ ಪ್ರಪದ್ಯಂತೆ, ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗತಿ ಭಾವವನ್ನು ಇಟ್ಟಿದ್ದಾರೋ, ಭಗವಂತ ನೀನಲ್ಲದೆ ಇನ್ನೇನೂ ಇಲ್ಲ, ನಿನ್ನ ಬಿಟ್ಟರೆ ನನ್ನ ಗತಿ ಇಲ್ಲ, ಎಲ್ಲವೂ ನೀನೇ. ಅಷ್ಟು ಬಲವಾದ ನಂಬಿಕೆ, ಅನನ್ಯ ಭಕ್ತಿ. ಅನನ್ಯ ಭಕ್ತಿ, ಶರಣಾಗತಿ. ಅನನ್ಯ ಭಕ್ತಿ means surrender. Only such people who are the real bhaktas, who are the real devotees, who value me as the only sole cause, me as the only absolute power, such people will cross over Maya by my grace. Understood point. ಯಾರು ನನ್ನಲ್ಲಿ ಶ್ರದ್ಧೆ ಇಟ್ಟಿದ್ದಾರಲ್ಲ, ಅನವರ್ತವಾಗಿ ನನ್ನಲ್ಲಿ ನಂಬಿಕೆ ಇಟ್ಟಿದ್ದಾರಲ್ಲ, ನನ್ನ ಭಕ್ತರಾಗಿದ್ದಾರಲ್ಲ, ನನ್ನ ನಾಮವನ್ನು ಸದಾ ತಗೊಳ್ತಾ ಇದ್ದಾರಲ್ಲ, ಯಾರು ನನ್ನನ್ನು ಜಪಿಸ್ತಾ ಇದ್ದಾರಲ್ಲ, ನನ್ನನ್ನು ಭಜಿಸ್ತಾ ಇದ್ದಾರಲ್ಲ, those who always take my name, those who always propitiate, chant my name, who do nama japa, kirtana, sankirtana,
Such people by my grace will cross over my own Maya. The statement appears to be very simple. Now he has made it very clear. It is very difficult, but not that it is impossible. Some will cross over. But ಇಲ್ಲಿ ಅಂಡರ್ಸ್ಟುಡ್ ಏನು, ಎಲ್ಲರೂ ಈ ಮಾಯೆನ ದಾಟಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಸೃಷ್ಟಿ ಚಕ್ರವೇ ಆಗಿದೆ. The nature of creation is such that everybody is deluded by eternal, primordial ajnana, ignorance. That is called avidya. ಎಲ್ಲರೂ ಅವಿದ್ಯೆಯಲ್ಲಿ ಮುಳುಗಿರೋದ್ರಿಂದ, ತಮ್ಮ ಸಂಸ್ಕಾರಗಳ ಪ್ರಕಾರ ನಡ್ಕೊಳ್ತಾ ಇರೋದ್ರಿಂದ, ಮೂರು ಗುಣಗಳಿಂದ ಪ್ರಭಾವಿತರಾಗಿ ಮಾಯೆಯಿಂದ ಕಟ್ಟಲ್ಪಟ್ಟವರಾಗಿದ್ದರಿಂದ they have been deluded and they have been totally under the control or sway of Maya, so they will never reach me. So they cannot cross over. The moment you cross over the Maya means you are going to reach me. ನನ್ನ ಅನುಗ್ರಹದಿಂದ ನನ್ನಲ್ಲಿ ನಂಬಿಕೆ ಇಟ್ಟಿರತಕ್ಕಂತಹ ಕೆಲವರು ಮಾತ್ರ, ನನ್ನನ್ನೇ ಬಯಸ್ತಕ್ಕಂತಹ ಕೆಲವರು ಮಾತ್ರ ಮಾಯೆಯನ್ನು ದಾಟ್ತಾರಪ್ಪ. In fact, this is one of the landmark shlokas of this. There are several shlokas here in this 7th chapter. This is one important shloka. Lord telling about the Maya. Ishtu clear agi, in the very clear-cut terms, he is speaking about Maya, its role, and how you means we, can come over. So, ಇಲ್ಲಿ ಭಗವಂತನ ಅನುಗ್ರಹದಿಂದ ಸಾಧ್ಯ. ನಮ್ಮ ಗುರುಗಳು ಅದನ್ನು ಯಾವಾಗಲೂ ಹೇಳ್ತಾ ಇದ್ರು. ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು. ಕೊನೆಗಂತೂ ಅವರು ದೇಹ ಬಿಡುವ ಮೊದಲು ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ರು. ನಿಮಗೆ ಸಾಧ್ಯವಾದಾಗಲೆಲ್ಲ ನಾಮ ಜಪವನ್ನು ಮಾಡಿ, ನಾಮ ಜಪವನ್ನು ಬಿಡಬೇಡಿ. ಇನ್ನೇನು ಮಾಡ್ಲಿಕ್ಕಾಗದು ಅದೊಂದು ಮಾತ್ರ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಭಗವಂತ ಸುಪ್ರೀತನಾಗೋದು ಅದರಲ್ಲಿ, ಭಗವಂತ ಒಲಿಯುವುದೇ ಅದರಿಂದ. ಕಲಿಯುಗದಲ್ಲಿ ಬಹಳ ಸುಲಭವಾದ ಮಾರ್ಗಪ್ಪ ಇದು, ಬಹಳ ಸುಲಭವಾದ ಮಾರ್ಗ. ಭಗವಂತನಲ್ಲಿ ನಂಬಿಕೆ, ನಿಷ್ಠೆ ಇರಬೇಕು. ಅನವರ್ತ ಎಲ್ಲವೂ ನೀನೇ ಅಪ್ಪ ಅನ್ನೋ ಭಾವ ಬಾಯಿನಲ್ಲಿ ಹೇಳೋದಲ್ಲ, ಅದು ಅನುಭವಕ್ಕೆ ಬರಬೇಕಲ್ಲ. ನೋಡಪ್ಪ, ನಾವು ಹೇಳ್ಬಿಡ್ತೀವಿ ನೀನೇ ಅಪ್ಪ ಎಲ್ಲ, ನೀನೇ ತಂದೆ, ನೀನೇ ತಾಯಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರ. ದಿನ ಬೆಳಗಿನ ಪೂಜೆನಲ್ಲೋ ಮಧ್ಯಾಹ್ನ ಯಾವಾಗಲೂ ಒಂದು mechanically, if I start chanting this as a part of my puja daily ritual, that won't help. When I say anatha sharanam nasti tvameva sharanam mama, I should know the meaning of each word I am uttering. Inside, I should know very well that the whole thing is controlled by him. I am big zero. I am nothing. He is everything. ಆ ಭಾವ ಜಾಗೃತವಾಗಿರಬೇಕು. ಇಲ್ಲಿ ಒಂದು ನೆನಪಾಗತ್ತೆ ನನಗೆ, ಬಹಳ ಜನಕ್ಕೆ, ಐ ಡೋಂಟ್ ನೋ ವೆದರ್ ಯು ನೋ ದಿಸ್, ಅವರ ಗುರುದೇವ ಆರಾಧ್ಯ ದೈವ ಸಾಕ್ಷಾತ್ ರಾಮಚಂದ್ರ ಪ್ರಭು. ಸಾಕ್ಷಾತ್ ರಾಮಚಂದ್ರ ಪ್ರಭು ಈಸ್ ಅವರ್ ಗುರುದೇವ್ ಆರಾಧ್ಯ ದೈವ. ಆಲ್ ಆಫ್ ಅಸ್ ನೋ, ಯು ನೋ ಇಟ್ ಅಂಡ್ ಐ ನೋ ಇಟ್. He used to give that Taraka Mantra Upadesha to most of us, most of the people, most of the devotees. He has been kind enough to bless the Mantropadesha. Sri Rama, Jai Rama, Jai Jai Rama. For those who have felt that they have not been given the Mantropadesha, he was very kind and considerate. That he told me to inform everybody that if they come and sit here on any third Sunday during Nama Japa Sankirtana, Akhand Nam Sankirtana in Dhyana Mandir, it is as good as my Mantropadesha to them. Is because of my Sankalpa, everybody is benefited. They need not feel that they have been not given any Mantropadesha. ಇಷ್ಟರ ಮಟ್ಟಿಗೆ ಭಗವಂತ ರಾಮನ ಆ ಹೆಸರಿ ಬಂದ್ರೆ ಸಾಕು ಗುರುಗಳು ಕಂಠ ಬಿಗಿದು ಹೋಗ್ತಾ ಇತ್ತು. ಐ ರಿಮೆಂಬರ್ ಬಿಗಿನಿಂಗ್ ಡೇಸ್, ನಾಟ್ ನೌ, ಇನ್ ದ ಬಿಗಿನಿಂಗ್ ಡೇಸ್, ಈವನ್ ಇನ್ ಬನ್ನೇರ್ಘಟ್ಟ ರೋಡ್ ವೆನ್ ಹಿ ವಾಸ್ ದೇರ್, and the beginning year, 1 or 2 years when Gurudev shifted here, when he used to start bhajan, the word Rama Shabda, he, I don't know how many of you have seen. Tears used to roll down from our Gurudev's eyes when he used to say Rama. See, that is Ananya Bhava. We have seen all those things and we are all blessed. And he was so fond of Ramanama that itself is enough, he used to say. Catch hold of the name, that is enough. And he was fond of, once or twice he told me, the simplest
stotra, Vishnu Sahasrama is very long, he said. 1,000 names of Lord, very powerful, but difficult to recite, remember. Lalita Sahasranama again long, difficult to remember. Shiva Sahasranama is also very long, lengthy, difficult to chant every day. And once he told me, among all, Rama Raksha Stotra is so simple, so short, so sweet, easily you can understand the meaning. Such a simple Sanskritam, he said. So he was fond of that. And on number of occasions, I don't know whether ನೀವು ಅದನ್ನ ಅಬ್ಸರ್ವ್ ಮಾಡಿದಿರೋ ಇಲ್ವೋ, Ramanavami time Anugraha Bhashana he used to give, and sometimes he used to give his Satsanga Bhashana here. He used to take one shloka of Rama Raksha Stotra and then explain for half an hour. I remember the very first starting stotra, first shloka of Rama Raksha Stotra, he explained for half an hour in one Ramanavami day. Charitam Raghunathasya Shatakoti Pravistaram. That is the first starting point of the first shloka. For half an hour he explained that. And he was fond of that. If you remember, for one question, one lady, when she put the question, that how to come over unknown fear in the life, for so many small things I get afraid myself. ನನಗೆ ಎಷ್ಟೆಷ್ಟೋ ವಿಷಯಗಳಲ್ಲಿ ಹೆದರಿಕೆ ಆಗುತ್ತೆ, ಗೊತ್ತಿಲ್ಲದೆ ಹೆದರಿಕೆ. ಐ ಆಮ್ ಅಫ್ರೈಡ್ ಆಫ್ ಸೋ ಮೆನಿ ಥಿಂಗ್ಸ್ ಇನ್ ಲೈಫ್ ವಿತೌಟ್ ರೀಸನ್. Especially when I sit for meditation or when I want to do Nama Japa, I am so much afraid. What to do, Gurudeva? How to avoid this fear? I don't feel like sitting for meditation. I don't feel like sitting for Nama Japa. Something will happen that I should get up. I am afraid. For that I remember I was there, and with compassionate smile he said, he gave one small Upadesha to her. That one stotra of Rama Raksha Stotra he narrated to her. He said, you recite this single stotra enough. It starts like, Bharjanam Bhava Bejanam Arjanam Sukha Sampadam Darjanam Yamadotanam Rama Rameti Garjanam. Only one sloka. Surprisingly, that became an Upadesha for her. It is rarely Gurudev gives such Upadesha, we should be able to catch it. Afterwards I told the lady, you are so lucky Gurudev has given you without your knowledge a Upadesha, catch hold of this mantra, don't leave it. Humorously I told the lady outside, you can give up anybody, your husband, your child, don't give up this mantra, because Gurudev has given you this. He has not given to others. I know the importance of Ram. He has told me the importance of Rama Raksha Stotra. He has given you this mantra. Catch hold of this. Don't leave it. Surprisingly, within few days, what happened? That lady comes back and says, with all humility, she prostrated to Gurudeva with all the tears flowing, that she has overcome that unknown fear. What miracle, Gurudeva, you have done. I simply started uttering that one shloka enough in my life. And tremendous things, so much of change. You have done a miracle. And Gurudev didn't say anything, he simply smiled. So approval is there. Hage, Mameva ye prapadyante. If you believe in me only, surrender yourself, then you will cross over the Maya. When Gurudev used to speak, I don't know why, that Rama Raksha Stotra mantra is all the time is coming in my mind. How beautiful, how simple, very simple Sanskrit. Gurudev Aradhyadeva is Ramachandra Prabhu. So when I take this Rama Raksha Stotra, I equate immediately, I relate that mantra Ramachandra Prabhu to Gurudev himself. So when each shloka when I utter in my mind, mental frame,
I'll be remembering Gurudev only. Because I know he is no way different from Rama. Rama is no way different from our Guru. Both are one and the same. Mahata Ramo Matpita Ramachandra. Swami Ramo Matsakha Ramachandra. Sarvaswam me Ramachandro Dayalu. Nanyam jane naiva jane na jane. That is one sloka. Not out of exaggeration I am talking this. When the shloka comes through my mouth by Guru's grace, I will be remembering each word, I will be experiencing in the heart. Each word, each part of this stotra. Really Rama, the absolute Parabrahma Tattva, my Sadguru is my Mata. The real Mata is he or he, absolute Tattva only, nobody else. I have come from him only. He is my Pita, he is my Bandhu, he is my Sakha. He is the Dayalu, Parama Dayalu, the most compassionate. He is there to give. He is not there to beg anything from us. He is there to give the gift of realization, moksha. So what else we want? So beyond him there is nothing. I don't know anybody else where to fall. His feet is the only feet where I can take the solace. That is the only place where I can fall myself. I put my head. All these feelings will be there in the mind, floating, coming automatically when this mantra is recited. So that should be, the example is being given today. I don't know why Gurudev is making me to speak on Ramaraksha Stotra. So that is what Mamevaye prapadyante. So when you start worshipping me, Arjuna, when you surrender totally to me, Arjuna, then you can cross over the Maya. Then next shloka, he makes one point clear. Majority cannot cross over the Maya of my own. ನನ್ನ ಮಾಯೆಯನ್ನ, ಈ ದೈವಿ ಮಾಯೆ, ನನ್ನದೇ ಆಗಿರ್ತಕ್ಕಂಥ ವೈಷ್ಣವಿ ಮಾಯೆ, ಈ ಯೋಗ ಮಾಯೆಯನ್ನ ದಾಟ್ಲಿಕ್ಕೆ ಎಲ್ಲರಿಗೂ ಆಗಲ್ಲಪ್ಪ ಅರ್ಜುನ ಅಂತ ಮೊದಲು ಹೇಳಿದ್ದನ್ನ ಮತ್ತೆ ಹೇಳ್ತಾ ಇದ್ದಾನೆ ಭಗವಂತ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯಾಕೆ ಆಗಲ್ಲ? ನೌ ಈಸ್ ಗಿವಿಂಗ್ ಆನ್ಸರ್ ವೈ ಪೀಪಲ್ ಕೆನಾಟ್ ಕ್ರಾಸ್ ಓವರ್ ದ ಮಾಯಾ. ಜನಗಳಿಗೆ ಮಾಯೆ ಅರ್ಥವೇ ಆಗಲ್ಲ, ದಾಟೋದಂತೂ ಇರಲಿ, ಮಾಯೆ ಅಂದ್ರೆ ಏನೋ ಅಂತಾನೆ ಗೊತ್ತಿಲ್ಲ. ಇನ್ನು ದಾಟೋ ಪ್ರಶ್ನೆ ಇಲ್ಲಿದೆ. ಅವ್ರಿಗೆ ಎಲ್ಲಿ ಸಾಧ್ಯ ಆಗತ್ತೆ ದಾಟ್ಲಿಕ್ಕೆ? ಅದ್ರ ಅರ್ಥ ಏನು? ದೇ ಆರ್ ಅಂಡರ್ ದಿ ಕ್ಲಚಸ್ ಆಫ್ ಮಾಯಾ ಓನ್ಲಿ ಆಲ್ ದ ಟೈಮ್ ಅಂತ. ವೈ ಇಟ್ ಇಸ್ ಲೈಕ್ ದಟ್? ವೈ ಐ ಆಮ್ ಬೌಂಡ್ ಬೈ ಮಾಯಾ? ನನಗೆ ಯಾಕೆ ಮಾಯೆ ಆಟ ಆಡಿಸ್ತಾ ಇದೆ? ನನಗೆ ಗೊತ್ತಿಲ್ಲ ಉತ್ತರ. ಅದು ಯಾಕೆ ಆಟ ಆಡಿಸ್ತಾ ಇದೆ ನಮಗೆ ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಗಮನವೇ ಇಲ್ಲ. ಬಹಳಷ್ಟು ಜನಗಳಿಗೆ, majority people, as I said earlier, who are not blessed by Guru, who are not having Purva Janma Sukruti, who are not having Purva Janma Punya Phala, who have not done any type of spiritual practices undertaken in the previous birth, who have not been blessed by any other Guru in the previous birth. All such people will never understand the play of Maya. ಹೋದ ಜನ್ಮದ ಆ ಪುಣ್ಯ ಬಲ ಇಲ್ಲದೆ, ಹೋದ ಜನ್ಮದ ಸಾಧನಾ ಬಲ ಇಲ್ಲದೆ, ಹೋದ ಜನ್ಮದಿಂದಲೂ ಗುರುವಿನ ಅನುಗ್ರಹ ಪಡೆಯದೇನೆ ಬಂದಿರತಕ್ಕಂಥ ಎಲ್ಲ ಜೀವಿಗಳಿಗೆ, ಸಾಮಾನ್ಯ ಜೀವಿಗಳಿಗೆ, ತಮೋಗುಣ ರಜೋಗುಣವೇ ತುಂಬಿರ್ತಕ್ಕಂಥ ಜೀವಿಗಳಿಗೆ ಮಾಯೆಯನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇನ್ ದ ನೆಕ್ಸ್ಟ್ ಶ್ಲೋಕ he makes it clear why all cannot cross over the Maya delusion, the great delusion, the great illusion, the play of God. ಈ ಭಗವಂತನ ಆಟ ಇದೆಯಲ್ಲ, ಆಗ್ತಾ ಇಲ್ಲ ದಾಟ್ಲಿಕ್ಕೆ ಎಲ್ಲರೂ. ಯಾಕೆ? ಲಾರ್ಡ್ ಸೇಸ್, ನಮಾಂ ದುಷ್ಕೃತಿ ನೋ ಮೂಢಾ ಪ್ರಪದ್ಯಂತೆ ನರಾಧಮಾಃ
ಮಾಯಾ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. He goes on explaining the types of people. Those who are dushkrutinah, those who are wicked people, those who are bad people, those who are culprits, those who are evil people, dushkrutinah. Moodaha, those who are totally deluded by ajnana, total ignorance. ಯಾರು ಅಜ್ಞಾನಿಗಳಿಗೆ ಉಳಿದುಬಿಟ್ಟಿದ್ದಾರಲ್ಲ, ಹೋದ ಜನ್ಮದ ಪ್ರಭಾವದಿಂದ, ಸಂಸ್ಕಾರಗಳ ಪ್ರಭಾವದಿಂದ, ಹೋದ ಜನ್ಮದಿಂದ ಬಂದಿರತಕ್ಕಂತಹ ಆ ಗುಣಗಳ ಆಟ ಅವರಲ್ಲಿ ಅದು ಉಳ್ಕೊಂಡ್ಬಿಟ್ಟಿದೆಯಲ್ಲ. ದಿ ಇಂಪ್ರೆಷನ್ಸ್ ಆಫ್ ದ ಪಾಸ್ಟ್ ಬರ್ತ್, ಸಂಸ್ಕಾರಸ್ ಕ್ಯಾರಿಡ್ ಓವರ್. ದೋಸ್ ಹೂ ಆರ್ ಮೂಢಾಸ್. ಮೂಢಾಸ್ ಅಂತಂದ್ರೆ ಟೋಟಲ್ ಇಗ್ನೋರೆನ್ಸ್, ಅವಿದ್ಯೆ, ಅಜ್ಞಾನದಲ್ಲೇ ಮುಳುಗಿರ್ತಕ್ಕಂಥವ್ರು. ದುಷ್ಕೃತಿನ ಕನ್ನಿಂಗ್ ಪೀಪಲ್, ವೈಲಿ ಪೀಪಲ್, ಡೆಮಾನಿಕ್ ಪೀಪಲ್ ಅಂತಲೂ ಹೇಳ್ಬೋದು. ಗುರುದೇವ್ ಯೂಸಸ್ ಆಲ್ ದೀಸ್ ವರ್ಡ್ಸ್. ನರಾಧಮಾಹ, ನಾಟ್ ಆರ್ಡಿನರಿ ವರ್ಸ್ಟ್ ಹ್ಯೂಮನ್ ಬೀಯಿಂಗ್ಸ್. ನರ, ಅಧಮ ನರ ಅಂದ್ರೆ, ನರ ಅಂದ್ರೆ ಮನುಷ್ಯ. ಎಂತಹ ಮನುಷ್ಯ ಅಂದ್ರೆ ನೀಚ ಮನುಷ್ಯ, ಅಧಮ. ಉತ್ತಮ, ಮಧ್ಯಮ, ಅಧಮ. ಅಧಮ ಇಸ್ ದ ಲೋಯೆಸ್ಟ್ ಕ್ಯಾಟಗರಿ. ಎ ನರ ಹೂ ಇಸ್ ಅಧಮ, ನರಾಧಮ. So those who are of the lowest nature, wily people, demonic people, people with all sadistic mentality, people with wicked mentality, so they come under naradhama. ನೀಚರು, ಅಧಮರು, ಮೂಢರು, ದುಷ್ಕೃತಿಗಳು, ಇಂತಹ ಜನರು ಏನಾಗಿದೆ ಅಂದ್ರೆ, what has happened? Their ಜ್ಞಾನ, their reality is completely kidnapped by Maya, my own Maya. Maya apahruta jnana. So their mental power, intellectual power, reasoning power, the power of understanding, their power of getting the true knowledge, jnana, is totally destroyed or kidnapped. Apahruta. Maya apahruta. The Maya has covered, kidnapped their sense of alertness, their sense of knowledge. ಜ್ಞಾನವನ್ನ ಮಾಯೆ ಮುಸುಕು ಹಾಕೋಗಿದೆ. ಮಾಯೆ ಅಪಹರಿಸಲ್ಪಟ್ಟಿದೆ, ಮಾಯೆಯಿಂದ ಅಪಹರಿಸಲ್ಪಟ್ಟಿದೆ ಅವರ ಜ್ಞಾನ ಅಂತ ಅರ್ಥ. ಅಂಡ್ ದೇ ಆರ್ ವಾಟ್ ಟೈಪ್? ಆಸುರಂ ಭಾವಂ ಆಶ್ರಿತಾ. ದೇ ಆರ್ ಲೈಕ್ ರಾಕ್ಷಸಸ್, ಡೆಮಾನಿಕ್ ಪೀಪಲ್. ಅವರಲ್ಲಿ ಆಸುರ ಭಾವ ತುಂಬಿದೆ ಅಂದ್ರೆ ತಾಮಸ ಗುಣ ಜಾಸ್ತಿ ಇದೆ. ಸೊ ಯಾರಲ್ಲಿ ತಾಮಸ ಗುಣ ಜಾಸ್ತಿ ಇದೆಯೋ, ರಾಕ್ಷಸಿ ಪ್ರವೃತ್ತಿ ಜಾಸ್ತಿ ಇದೆಯೋ, ಕೆಟ್ಟ ಕೆಲಸ ಮಾಡೋದಕ್ಕೆ ಮನಸ್ಸು ಓಡ್ತಾ ಇರುತ್ತಲ್ಲ, ಹೋದ ಜನ್ಮದ ಸಂಸ್ಕಾರದ ಫಲಗಳಿವೆಲ್ಲ. ಯಾರು ಕೆಟ್ಟವರಾಗಿದ್ದಾರೆ, ರಾಕ್ಷಸರಾಗಿದ್ದಾರೆ, those who behave like demons, wicked people, those who are cunning, those who always try to deceive others, kill others, all come under demonic feelings. Asuri bhava, rakshasi pravarti. Such people namam prapadyante, they will never come to me, they will never have me in this birth. ಅವರ ಜನ್ಮದಲ್ಲಿ ನಾನು ಅವರಿಗೆ ಸಿಗೋದಿಲ್ಲಪ್ಪ ಅರ್ಜುನ. he is making it very clear. People who acquire, who think they are very, very intellectuals, who go on professing their own theory in order to explain that there is no God, ಭಗವಂತ ಇಲ್ಲವೇ ಇಲ್ಲ ಜಗತ್ನಲ್ಲಿ ಅಂತ ವಾದ ಮಾಡ್ತಕ್ಕಂತಹ ಬುದ್ಧಿಜೀವಿಗಳು, scientists who always try to prove that there is no God. All such intellectuals, all such people. Now, who always say, where is the God? If the God is there, why there is suffering? So always they tag on everything what they see to non-existence of God. According to them, God is something very benevolent. He should be at your beck and call. When you call, he should come and help you. Then only they accept him as God. So for all such people, Asuram bhavamashritaha, Moodaha,
ನರಾಧಮಾಃ ದುಷ್ಕೃತಿನಃ ಮಾಂ ನ ಪ್ರಪದ್ಯಂತೆ. They will never reach me. That is why Maya is so powerful. With this point, he explains about the role of Maya. ಭಗವಂತ ಇಲ್ಲಿ ಮಾಯೆ ಆಟವನ್ನು ಸರಿಯಾಗಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟು ನಮಗೆ ಅರ್ಥ ಮಾಡಿಸ್ಕೊಳ್ಳೋಕ್ಕೋಸ್ಕರ ಭಗವಂತನನ್ನು ಕಾಣಬೇಕು ಅಂದ್ರೆ ಭಗವಂತನ ಕೃಪೆಯಿಂದಲೇ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಟಿಮೇಟ್ಲಿ, ಇಫ್ ಯು ವಾಂಟ್ ಟು ಹ್ಯಾವ್ ಮೈ ಗ್ರೇಸ್, ಯು ಅರ್ನೆಸ್ಟ್ಲಿ ಸಿನ್ಸಿಯರ್ಲಿ ಸರೆಂಡರ್. ಪ್ರತಿ ನಿಮಿಷವೂ ಪ್ರತಿ ದಿನವೂ ಏನ್ ತಿಳ್ಕೊಳ್ಬೇಕು ಅಂದ್ರೆ ಸಾವಿಗೆ ಹತ್ತಿರ ಆಗ್ತಾ ಇರೋ ಕ್ಷಣ ಇದು. ನಮ್ಮ ಗುರುಗಳ ಪದೇ ಪದೇ ಹೇಳ್ತಾ ಇದ್ದಾರೆ. ಆದ್ರಿಂದ ಯಾವಾಗಲೂ ಯಾವ ಸಮಯದಲ್ಲಿ ಸಾವು ಬರುತ್ತೆ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಬರುತ್ತೆ ಗೊತ್ತಿಲ್ಲ, ಎಷ್ಟು ದಿವಸ ಬರುತ್ತೀವಿ ಅಂತ ಗೊತ್ತಿಲ್ಲ. ಹುಟ್ಟೋದು ಎಷ್ಟು ಸತ್ಯವೋ ದೇಹ ಬಿಡೋದು ಅಷ್ಟೇ ಸತ್ಯ. ಜ್ಞಾನಿಯೂ ದೇಹವನ್ನು ಬಿಡ್ತಾನಪ್ಪ, ಒಬ್ಬ ಅವತಾರ ಪುರುಷನೂ ದೇಹವನ್ನು ಬಿಡ್ತಾನೆ, ಸಾಮಾನ್ಯ ಅಜ್ಞಾನಿಯೂ ದೇಹವನ್ನು ಬಿಡ್ತಾನೆ. ನೀನು ಅಜ್ಞಾನಿಯಾಗಿರ್ಬೇಕಾದ್ರೆ ಈ ಕ್ಷಣದಲ್ಲೋ ಮುಂದಿನ ಕ್ಷಣದಲ್ಲೋ ದೇಹವನ್ನು ಬಿಟ್ಟರೆ ಮತ್ತೆ ಮುಂದಿನ ಜನ್ಮಕ್ಕೆ ಹೋಗ್ತೀಯ. ಆದ್ರಿಂದ ಈಗಲೇ ಸಾಧನೆ ಶುರು ಮಾಡು, ಯಾವುದೂ ತಡ ಅಲ್ಲ. ಈ ಕ್ಷಣದಲ್ಲಿ ಶುರು ಮಾಡು, ನಾಮ ಜಪ ಬಿಡಬೇಡ. ಆಲ್ವೇಸ್ ಅವರ್ ಗುರುದೇವ್ ಯೂಸ್ ಟು ಸೇ ದಿಸ್. ಅದು ಇದ್ರೆ ಮಾತ್ರ ಭಗವಂತನ ನಮಗೆ ಕೃಪೆ ಆಗತ್ತೆ ಹೊರತು ಇನ್ನು ಯಾವ ಕಾರಣದಿಂದಲೂ ಶರಣಾಗತನಾಗದೇ ಇದ್ರೆ, ಭಗವಂತನ ನಂಬಿಕೆ ಅಂತ ಇಲ್ಲದೆ ಇದ್ರೆ ಭಗವಂತ ಒಲಿಯೋದಿಲ್ಲ. ಇದು ಬಹಳ ಸ್ಪಷ್ಟವಾದ ಮಾತು ನಮ್ಮ ಗುರುಗಳು. ಸೊ ಹಿ ಯೂಸ್ ಟು ಗಿವ್ ಸೋ ಮಚ್ ಇಂಪಾರ್ಟೆನ್ಸ್ ಅಬೌಟ್ ನಾಮ ಜಪ, ಅಂಡ್ ದಟ್ ಟು ಸ್ಪೆಸಿಫಿಕಲಿ he used to say, take at least only one word Rama, no other thing is required. You need not do any other rituals at all in life. Simply in the mind say Rama, 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 enough. If you cannot utter in any other way, the word is enough. It will take you to salvation. ಅದು ಮೋಕ್ಷ ಪ್ರದಾಯಕಪ್ಪ ಪರಮಾತ್ಮನ ಹೆಸರು. ಗುರುಗಳು ಹೇಳ್ತಾ ಇದ್ರು ಕೊನೆಯಲ್ಲಿ ಅವರ ದೇಹ ಬಿಡುವ ಮೊದಲು ಬಹಳಷ್ಟು ಮಟ್ಟಿಗೆ ಇದನ್ನು ಹೇಳಿದ್ದಾರೆ. ಎಷ್ಟು ಜನಕ್ಕೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ನನ್ನ ಎದುರಿಗೆ 1000 ಸಲ ಹೇಳಿದ್ದಾರೆ ಗುರುಗಳ ಸಂಕಲ್ಪ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ ಪ್ರಾರ್ಥನಾ ಶ್ಲೋಕದೊಂದಿಗೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್.